ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಬಸಾಪುರ ಏತ ನೀರಾವರಿ ಯೋಜನೆ ದುಸ್ಥಿತಿ ಹಂತಕ್ಕೆ ತಲುಪಿದೆ. ಯಾಕಂದ್ರೆ ವರದಾ ನದಿಯಲ್ಲಿ ನೀರಿದ್ದಾಗ ಸುತ್ತಮುತ್ತಲಿನ 36 ಕೆರೆಗಳನ್ನು ತುಂಬಿಸೋದು, ರೈತರ 2,000 ಹೆಕ್ಟೇರ್ ಜಮೀನಿಗೆ ನೀರನ್ನು ಒದಗಿಸುವುದು ಯೋಜನೆಯ ಉದ್ದೇಶವಾಗಿತ್ತು. ಆದರೆ ಪ್ರಸಕ್ತ ವರ್ಷ ಮುಂಗಾರು ಮಳೆ ಕಡಿಮೆಯಾಗಿದೆ. ಆದರೆ ವರದಾ ನದಿಯ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗಿದ್ದರಿಂದ ವರದಾ ನದಿಗೆ ಭರಪೂರ ನೀರು ಹರಿದು ಬಂದಿದೆ. ಹೀಗಾಗಿ ಈ ಭಾಗದ ರೈತರು ಮಳೆ ಇಲ್ಲದಿದ್ರೂ ಕೂಡ ಏತ ನೀರಾವರಿ ಯೋಜನೆ ಮೂಲಕ ನೀರು ಹರಿದು ಬರುತ್ತಂತಾಲೆ ಭಾವಿಸಿದ್ರು. ಆದ್ರೆ ಈಗ ನದಿಯಲ್ಲಿ ನೀರಿದ್ರೂ ಕೂಡ ರೈತರ ಜಮೀನಿಗೆ ನೀರು ಹರಿದು ಹೋಗೋದಕ್ಕೆ ಶಕ್ತಿ ಇಲ್ಲದಂತಾಗಿದೆ. ಯಾಕಂದ್ರೆ ಟಿಸಿಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಆಯಿಲ್, ಕಾಪರ್ ವೈರ್ ಕಳ್ಳತನ ಆಗಿದೆ. ಹೀಗಾಗಿ ವರದಾ ನದಿಯಲ್ಲಿ ನೀರಿದ್ರೂ ಕೂಡ ರೈತರ ಜಮೀನಿಗೆ, ಕೆರೆಗಳಿಗೆ ನೀರು ಹರಿಸೋದಕ್ಕೆ ವಿದ್ಯುತ್ ಸಂಪರ್ಕ ಇಲ್ಲದಂತಾಗಿದೆ. ಇದು ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಆಡೂರು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗಿದ್ದು, ಜುಲೈ 16ರ ಒಳಗೆ ಅಧಿಕಾರಿಗಳು ಯೋಜನೆಯ ಲಾಭ ರೈತರಿಗೆ ಸಿಗುವಂತೆ ಮಾಡಬೇಕು. ಇಲ್ಲದಿದ್ದರೆ ಜುಲೈ 16ರಂದು ರೈತರು ಬೀದಿಗಿಳಿದು ಹೋರಾಟ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇದರೊಳಗೆ ಬಸಾಪುರದೊಳಗೆ ಏತ ನೀರಾವರಿಯಾಗಿ ಒಂದು 30 ವರ್ಷ ಆಯಿತು. 30 ವರ್ಷ ಆಗಿದ್ದು ಈ ವರ್ಷ ಹೋದ ಸಲ ಚಲೋ ಮಾಡಿದರು. ಈ ಸಲ ಚಲೋ ಮಾಡೋಕಂದ್ರೆ TC ಕಳುವಾಗಿ ಒಂದು ತಿಂಗಳಾಯ್ತು. ಎಲ್ಲ ಅದ್ರೊಳಗಿನ ಸಾಮಾನುಗಳೆಲ್ಲ ತೆಗೆದುಕೊಂಡು ಹೋಗ್ಯಾರ. ಇವತ್ತಿಗೆ ಅಧಿಕಾರಿಗಳು ಬಂದು ಮಾಡ್ತೇವೆ ಅಂತಾರೆ, ಇವತ್ತಿಗೆ ಮಾಡೋಕ್ಕೆ ತಯಾರಿಲ್ಲ. ಬಂದು ಅದನ್ನು ಬೇಗ ಮಾಡಿಸಿ ಇದನ್ನು ಮಾಡಬೇಕು. ಅದ್ರೊಳಗೆ TC ಆಯಲ್ ಕದ್ದಾರ ರೀ. ಅದ್ರೊಳಗೆ ಸಾಮಾನು ಸ್ಟೀಲ್ ಎಲ್ಲ ಹಿತ್ತಾಳಿ ಸಾಮಾನು ಇರ್ತಾವೆ, ಅವನ್ನೆಲ್ಲ ತಿಕ್ಕೊಂಡು ಹೋಗಿದ್ದಾರೆ. ಕೇಬಲ್ ಕಟ್ ಮಾಡಿ ಅದನ್ನು ಬೇಗ ಲಗು ಮಾಡಿ ಇದನ್ನು ಮಾಡ್ಬೇಕಂತ ನಮ್ಮ ಉದಾಸಿಯವರಿದ್ದ ಮಾಡಿ ಇದನ್ನು ಮಾಡಿದ್ರು. ಕಾಯರ್ ರಾತ್ರಿ ಇರಲ್ರಿ, ಇಲ್ಲಿ ಹಗಲಿರ್ತಾರೆ. ಪಾಪ ಅವ್ರು ರಾತ್ರಿ ಏನು ಮಾಡ್ಬೇಕು, ರಾತ್ರಿ ಎಷ್ಟೊತ್ತಿನಾಗ ಕರೆಂಟ್ ಇದನ್ನು ಒಟ್ಟು ಒಂದು LC ತಗೋಬೇಕಂದ್ರೆ ನಾವು ರೈತರು ತಗೋಬೇಕಂದ್ರೆ ಅದನ್ನು ಎರಡೋ ಕಡೆಯಿಂದ ಫೋನ್ ಹಚ್ಚಿ ತಗೋಬೇಕು. ಅಂಥದ್ದು 4-5 ದಿವಸ ಕರೆಂಟ್ ಇಲ್ದಂಗೆ ಅದನ್ನು ಮಾಡಿದ್ರಂತ ಬಂದು ಅವರು ತಗೊಂಡು ಹೋಗಿದ್ದಾರೆ. ಈಗ ಇದು ಏತ ನೀರಾವರಿ ರೀ. ಈಗ ಇದು ಭಾಳ ನಮಗೆ ಅನುಕೂಲ ಆಗೈತೆ ರೀ. ಈಗ ಅಲ್ಲಿ ಕೆರೆಗಳು ತುಂಬ್ತದವು ರೀ, ಅಲ್ಲಿ ಬೋರ್ಗಳು ಎಲ್ಲ ಜಲ ಬತ್ತಾಕತ್ತಾವ ರೀ. ಇದನ್ನ TC ಕಳು ಮಾಡ್ಕೊಂಡು ಹೋಗ್ಯಾರ ರೀ. ಅಲ್ಲಿಂದ ಈಗ ಮಲ್ನಾಡ್ದಾಗ ಎಲ್ಲೇ ಸ್ವಲ್ಪ ಮಳೆ ಆದಕ್ಕೆ ಹೊಳೆ ಬಂದತ್ತೆ ರೀ. ಈಗ ಅದು ಈಗ ಚಲೋ ಆಗಿದ್ರಿ. ಈಗ ಒಂದು 8 ದಿನ ಅವು ಕೆರೆ ತುಂಬ್ತದವು ರೀ. ಈಗ ಮಳೆ ಹೋತಂದ್ರೆ ಈಗ ಇದು ಹೊಳೆ ಇರಲ್ಲ ರೀ, ಅವಾಗ ಮತ್ತು ಬಂದ ರೀ. ಈಗ ಅದ ಮುಂಜಾಗ್ರತೆ ಕ್ರಮವಾಗಿ ಅಷ್ಟಾದರೂ ಅಧಿಕಾರಿಗಳು ಒಬ್ಬರು ಇಲ್ಲಿ ಬಂದು ಹಣಿಕೆ ಹಾಕಿಲ್ಲ. ಬಂದು ಪರಿಶೀಲನೆ ಮಾಡ್ತಾನೆ. ಬರೀ ಹೋರಾಟದ ಸಲುವಾಗೇ ಇದು ಮಾಡ್ಕೊತ ಕುಂತ ರೈತರಿಗೆ ನಡೆಯಲ್ರಿ. ಈಗ ಭತ್ತ ಬಿತ್ತವು, ಅಲ್ಲಿಂದ ಬೋರ್ಗಳಿಗೆ ನೀರಿಲ್ಲ. ಅಲ್ಲಿಂದ ಈ ಹೊಳೆ ಇನ್ನು 4 ದಿನ ಹೋದ್ರೆ ಹೊಳೆ ಇರಲ್ರಿ. ಮತ್ತು ದೇವರು ವರ ಕೊಟ್ಟರು ಪೂಜಾರಿ ಪ್ರಸಾದ ಕೊಡ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ಒಂದು ಕಡೆ ಮಳೆರಾಯನ ಅವಕೃಪೆ ಒಂದು ಕಡೆ ಆದರೆ ಬೆಳೆಗಳು ಒಣಗ್ತಾ ಇದ್ವಿ. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಬಸಾಪುರ ಗ್ರಾಮದ ಬಳಿರ್ತಕ್ಕಂತಹ ಏನು ಬಸಾಪುರ ಏತ ನೀರಾವರಿ ಯೋಜನೆಯ ಗ್ರಿಡ್ ಇದೆ, ಆ ಗ್ರಿಡ್ನಲ್ಲಿ ಟ್ರಾನ್ಸ್ಫಾರ್ಮರ್ನ ಕಳ್ಳತನವನ್ನು ಮಾಡಿರುವಂಥದ್ದು. ಅಂದರೆ ಟ್ರಾನ್ಸ್ಫಾರ್ಮರ್, ಹೆವಿ ಟ್ರಾನ್ಸ್ಫಾರ್ಮರ್ ಏತ ನೀರಾವರಿಗೆ ಬಳಕೆಯನ್ನು ಮಾಡಲಾಗ್ತಾಯಿದೆ. ಆದರೆ ಕಳೆದ ಒಂದು ವಾರದ ಹಿಂದೆ ನಾನು ದೃಶ್ಯದಲ್ಲಿ ತೋರಿಸ್ತೀನಿ ನಿಮಗೆ. ಕಳೆದ ಒಂದು ವಾರದ ಹಿಂದೆ ಈ ಟ್ರಾನ್ಸ್ಫಾರ್ಮರ್ನಲ್ಲಿರ್ತಕ್ಕಂಥ ಆಯಿಲ್ಲು ಮತ್ತು ಕಾಫರ್ ವಿದ್ಯುತ್ ತಂತಿಗಳನ್ನು ಸಂಪೂರ್ಣವಾಗಿ ಕಳ್ಳತನ ಮಾಡಿದ್ದಾರೆ. ಹೀಗಾಗಿ ಅಧಿಕಾರಿಗಳೇ ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ಆರೋಪವನ್ನು ಕೂಡ ಗ್ರಾಮಸ್ಥರು ಮಾಡ್ತಿರುವಂಥದ್ದು ನಾನು ದೃಶ್ಯದಲ್ಲಿ ತೋರಿಸ್ತೀನಿ. ಈ ರೀತಿಯಾಗಿ ಅಂದರೆ ಹೆವಿ ಟ್ರಾನ್ಸ್ಫಾರ್ಮರ್ ಇರೋ ಕಾರಣಕ್ಕಾಗಿ ರೈತರು ಸೇರಿದಂತೆ ಇಲ್ಲಿ ಗ್ರಾಮಸ್ಥರು ಕೂಡ ಈ ಕಡೆ ಬರೋಲ್ಲ. ಆದರೆ ಕಳೆದ 4 ದಿನಗಳ ಅಂದರೆ ನಿರಂತರವಾಗಿ 4 ದಿನ ಕರೆಂಟನ್ನು ತೆಗೆದು ಈ ಕೃತ್ಯವನ್ನು ಮಾಡಿರುವಂಥದ್ದು. ಸುಮಾರು 50ರಿಂದ 70 ಲಕ್ಷ ರೂಪಾಯಿ ಮೌಲ್ಯದ ವಿದ್ಯುತ್ ತಂತಿ ಮತ್ತು ಆಯಿಲ್ ಸೇರಿದಂತೆ ವಿವಿಧ ಏತ ನೀರಾವರಿಗೆ ಬಳಕೆ ಮಾಡುವಂತಹ ಉಪಕರಣಗಳನ್ನು ಕದಿಮರು ಕದ್ದೊಯ್ದರೂ ಕೂಡ ಈವರೆಗೂ ಪತ್ತೆಯನ್ನು ಮಾಡಿಲ್ಲ. ಹೀಗಾಗಿ ಒಂದು ಕಡೆ ಮಳೆರಾಯನ ಅವಕೃಪೆ ಆದರೆ ಬೆಳೆಗಳು ಒಣಗ್ತಾ ಇವೆ. ಇನ್ನೊಂದು ಕಡೆಯಿಂದ ಈ ಬಸಾಪುರ ಏತ ನೀರಾವರಿಯಿಂದ ಸುಮಾರು 36 ಕೆರೆಗಳನ್ನು ತುಂಬಿಸುವಂತಹ ಕೆಲಸವನ್ನು ಮಾಡ್ತಾರೆ. ಅಂದರೆ 2,000ಕ್ಕೂ ಅಧಿಕ ಹೆಕ್ಟರ್ ಬೆಳೆಗೆ ನೀರನ್ನು ಏನು ಒದಗಿಸುವಂತಹ ಈ ಯೋಜನೆ. ಆದರೆ ಈಗ ಕಳ್ಳತನ ಆಗಿರೋದ್ರಿಂದ ರೈತರು ಕಂಗಾಲಾಗಿರುವಂಥದ್ದು. ಸರ್, ಯಾವಾಗ ಕಳ್ಳತನ ಆಗಿದೆ, ಯಾವ ರೀತಿ ರೈತರು ಸಂಕಷ್ಟವನ್ನು ಎದುರಿಸ್ತಿದ್ದಾರೆ? ಸರ್, ಇದು ಕೇರ್ಗೋಡ್ ಏತ ನೀರಾವರಿ ಯೋಜನೆ TC ಸರ್ ಕಳುವಾಗಿ ಕನಿಷ್ಠ 18 ದಿನ ಸರ್.
ಹೊಳೆ ಬಂದು ಕೂಡ 18 ದಿನ ಸರ್. ಬರಗಾಲ ಪರಿಸ್ಥಿತಿ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ರೈತರು ನಾಟಿ ಮಾಡಲಿಕ್ಕೆ ನೀರು ಬೇಕೇ ಬೇಕು ಸರ್. ಕೆರೆಗಳಿಗೆ ನೀರು ಬಿಟ್ಟರೆ ನಾಟಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಸರ್. ಈ ಟಿ ಸಿಯನ್ನು ಕಳುವು ಮಾಡ್ಕೊಂಡು ಹೋಗ್ಯಾರ ನೋಡಿರಿ ಸರ್. ಇಲ್ಲಿ ಇದು ಚಾಲೂ ಇದ್ದ ಸರ್, ಒಂದು ಹಕ್ಕಿ ಪಕ್ಷಿ ಹಾರಾಡ್ಲಿಕ್ಕೆ ಅವಕಾಶ ಇಲ್ಲ, ಅಷ್ಟೊಂದು ಸ್ಟ್ರಾಂಗ್ ಇರತಕ್ಕಂಥ ಟಿ ಸಿಯನ್ನು 4 ರಿಂದ 5 ದಿನ ಇದನ್ನು ಫ್ರೀಯಾಗಿ ಲೈನ್ ತೊಗೊಂಡು ಲೈನ್ ಕಟ್ ಮಾಡಿಕೊಂಡು ಇದನ್ನು ನನ್ನ ಪ್ರಕಾರ ಇದನ್ನು ಅನುಭವಿಸ್ತರು, ಇದಕ್ಕೆ ಸಂಬಂಧಪಟ್ಟ ಇಲಾಖೆಯರು ಇದನ್ನು ಕಳುವು ಮಾಡ್ಕೊಂಡು ಹೋಗ್ಯಾರ ಅಂತಕ್ಕಂಥ ಸರ್. ಕಾಫರ್ ವೈರು ಇದರಲ್ಲಿರ್ತಕ್ಕಂಥ ಆಯಿಲನ್ನು ಕಳುವು ಮಾಡ್ಕೊಂಡು ಹೋಗ್ಯಾರ. ಈಗ ಕರೆಂಟ್ ಇಲ್ಲದಕ್ಕೆ ಸರ್ ಇದು ಒಂದು ಪ್ಲಾಂಟ್ ಬಂದಾಗಿದೆ ಸರ್. ನಮ್ಮ ರೈತರಿಗೆ ನೀರಿಲ್ಲ. ಓಕೆ, ನಮ್ಮ ಜೊತೆಗೆ ಮತ್ತೊಬ್ಬರು ರೈತರಿದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಕೆಲಸ ಮಾಡ್ತೀನಿ. ಸರ್, ಇದು ಎಷ್ಟು ಕೆರೆಗೆ ನೀರನ್ನು ಕಳಿಸುವಂಥ ವ್ಯವಸ್ಥೆ ಮಾಡ್ತೀವಿ? ಎಷ್ಟು ವರ್ಷದ ಯೋಜನೆ ಇದು? ಇದು ಸರಿಯಾಗಿ 30 ವರ್ಷದ ಮೇಲ್ಪಟ್ಟಂಥ ಯೋಜನೆ ಇದು. ಇದು ಒಂದು 33 ಕೆರೆಗೆ ನೀರು ಹೋಗ್ತಾ ಇದ್ರಿ ಇಲ್ಲಿ. ಆದ ಕಾರಣ ಇಲ್ಲಿ ಮಟನೂ ಈ ಥರ ಯಾವ ವ್ಯವಸ್ಥೆ ಯಾವಾಗೂ ಆಗಿಲ್ಲ. ಹಿಂದಂತೂ ಯಾವಾಗೂ ಬಂದ್ ಆಗಿಲ್ಲ ಮೋಟ್ರ್. ಬರೀ 2 ಮೋಟ್ರ್ ಚಾಲು ಆದ್ರೆ ಸಾಕು ಅಲ್ಲಿ ಮಟ ನೀರು ಉಣಿಸಂತ ಇದು ರೈತರು ಆಕ್ರೋಶದ ಮಾತು. ಕ್ಯಾಮ್ರಾಮನ್ ನಾಗರ ಜೊತೆ ಪಕ್ಕಿರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.